ವೃಷಭ ರಾಶಿಗೆ ಹೋದರೆ ವೃಷಭ ರಾಶಿಯಲ್ಲಿ ಕೂತ್ಕೊಳ್ತಕ್ಕಂಥವ್ರು, ವೃಷಭ ರಾಶಿಯಲ್ಲಿ ಕೂತಿರ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಯಾವ ಕಾಲಕ್ಕೂ ವೃಷಭ ಮೊದಲಿಂದ ಕಷ್ಟನೇ. ವೃಷಭ ಎತ್ತೆ 24 ಗಂಟೆ ನೀವು ಕಷ್ಟಪಡಲೇಬೇಕು. ಜೀವನ ಹಣೆ ಬರ ನೀವು ಚೇಂಜ್ ಮಾಡಿ ಕೂತ್ಕೊಂಡು ತಿನ್ನೋ ಯೋಗ ಇಲ್ಲ ವೃಷಭ ರಾಶಿಗೆ. ಆದರೆ ಈ ಸಲ ಗುರು ಲಾಭಕ್ಕೆ ಬಂದಿಯಾನೆ. ಇಷ್ಟು ವರ್ಷದ ಕಾಲದಲ್ಲಿ ಗುರು ಲಾಭಕ್ಕೆ ಬಂದು ನಿಮಗೆ ಅಕಸ್ಮಾತ್ 11ನೇ ಮನೆಗೆ ಪರಿಪೂರ್ಣವಾಗಿ ಬಂದಿರತಕ್ಕಂಥ ಶನಿ ಇದ್ದರೆ ಎಷ್ಟೋ ವರ್ಷದಿಂದ ಕಾದಿರತಕ್ಕಂಥ ಪುಣ್ಯದ ಫಲ ಸಿಗುತ್ತೆ. ಈ ಸಲ ಮನೆ ಮಾಡ್ತೀರಾ, ಸೈಟ್ ಮಾಡ್ತೀರಾ, ಭೂಮಿ ಮಾಡ್ಕೊತೀರಾ, ಯಾರು ಮಾಡ್ಕೊಂಡಿಲ್ಲೋ ಅವರು. ಅಕಸ್ಮಾತ್ ಮದುವೆ ಆಗಿಲ್ವಾ, ಅವ್ರಿಗೆ ಪೆಂಡಿಂಗ್ ಕೇಸ್ ಮದುವೆ ಆಗ್ತಕ್ಕಂಥ ವಿಷಯ. ಯಾಕಂದರೆ ನೀವು ವೃಷಭ ರಾಶಿ ಅಂದರೆ ಅದು ಶುಕ್ರನ ಮನೆಗೆ ಜ್ಞಾಪಕ ಇಟ್ಕೊಳ್ಳಿ, ಮದುವೆ ಮಾಡಿಸ್ತಾನೆ. ಎತ್ತು ಅಂದರೆ ಭೂಮಿಯಿಂದ ಎತ್ತು ಅಂದರೆ ಉಳ್ತಾನೆ. ಸೊ ಲಾಭವನ್ನು ಕೊಡ್ತಾನೆ ರೈತರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಶುಕ್ರನಿಗೆ ಸಂಬಂಧಪಟ್ಟಿರೋದೇ ನೀವು ಅಡಿಕೆಗಳನ್ನ ಮಾಡಬೇಕು. ಶುಕ್ರನಿಗೆ ಸಂಬಂಧ ರೈತರು ಏನು ಮಾಡಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕಿ, ಕಬ್ಬು ಹಾಕಿ, ದುಡ್ಡು ಬರೋವಂಥದ್ದು, ಶುಂಠಿ ಹಾಕಿ, ಬೆಲ್ಲವನ್ನು ಹಾಕ್ತಕ್ಕಂಥದ್ದು ಆಲೆ ಮನೆ ಮಾಡ್ಕೊಳ್ಳಿ. ಹೊಸ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತಿರೋ ವೃಷಭ ರಾಶಿಯವರು ಧಾರಾಳ ಮಾಡ್ಕೊಳ್ತಕ್ಕಂಥದ್ದು. ನೀವೇ ಸ್ವಯಂ ಶುಕ್ರನ ಮನೆ ಆಗಿರೋದ್ರಿಂದ, ಗುರು ಲಾಭದಲ್ಲಿರೋದ್ರಿಂದ ನೀವು ರಾಘವೇಂದ್ರ ಸ್ವಾಮಿನ ಹಲವನ್ನು ಚೆನ್ನಾಗಿ ಇಟ್ಕೊಳ್ಳಿ. ವೃಷಭದಲ್ಲಿ ಶುಕ್ರನ ಮನೇಲಿ ಅಕಸ್ಮಾತ್ ಲಾಭದಲ್ಲಿ ಗುರು ಬಂದರೆ ರಾಘವೇಂದ್ರನ ಹಿಡ್ಕೋಬೇಕು. ಯಾಕೆಂದರೆ ರಾಹು ಬಂದು ಹೆಣ್ಣು, ರಾಹುನ ಹೆಣ್ಣು ಅಂತೀವಿ, ಗಂಡನ ನಪುಂಸಕ ಗ್ರಹ ಕೇತು ಅಂತೀವಿ. ಆದ್ದರಿಂದ ರಾಹು ಹೆಣ್ಣಾಗಿರೋದ್ರಿಂದ, ಗುರು ಮುಂದೆ ಇರೋದ್ರಿಂದ, ಸೊ ರಾಹು ಗುರು ಅಂದರೆ ಬೃಹಸ್ಪತಿ ಸಂಧಿ. ದೂರ ಇರೋ ಮಕ್ಕಳು ಹತ್ತಿರದಲ್ಲಿ ಬರ್ತಾರೆ. ಫಾರಿನ್ಗೆ ಹೋಗಿರೋರು ತಂದೆ ತಾಯಿನ ಮತ್ತೆ ಸೇರಿಸುತ್ತೆ. ಸೊ ವಿದ್ಯಾಭ್ಯಾಸಕ್ಕೆ ಅಕಸ್ಮಾತ್ ಇದ್ದರೆ ಮಾತ್ರ ಒಂದೇ ಒಂದು ಕಾರಣ ಏನಂದರೆ, ಯಾರ್ಯಾರು ಓದ್ತಾ ಇದ್ದೀರಾ ಅವರು ಡಲ್ ಆಗ್ತಾರೆ. ಯಾವತ್ತು ಗುರು ಲಾಭಕ್ಕೆ ಹೋಗ್ತಾನೋ, ದೊಡ್ಡ ಗ್ರಹ ಕೂತ್ಕೊಂಡಾಗ ಮಂದಸ್ಮಿತಾಂ ದೇವಿ, ಮಂದವಾಗಿ ಹೋಗ್ತೀರಾ. ಸೊ ಅದರಿಂದ ಮಕ್ಕಳು ಓದ್ತಕ್ಕಂಥವ್ರೆ ಗಮನ ಇರಬೇಕು. ತಾಯಿ ತಂದೆಗೆ ಚೆನ್ನಾಗಿ ಓದಿ ಅಂತ ಹೇಳಬೇಕು. ಮರುವು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರಾದರೂ ನಿಮ್ಮ ಮನೇಲಿ ಕಳ್ಕೊಳ್ಳೋ ಅವಕಾಶ, ಗುರು ಬಂದು ಲಾಭಕ್ಕೆ ಬಂದರೆ ಕಳ್ಕೊತೀರಾ, ದೊಡ್ಡ ಹಿರಿಯತನ ಹೋಗುತ್ತೆ. ಸೊ ಯಾರಾದ್ರು ದೂರದಲ್ಲಿರ್ಬೋದು, ಮನೆ ಒಳಗಿರೋದು, ಹೊರಗೆ ಇರ್ಬೋದು. ಸೊ ನೀವು ಅದನ್ನು ಒಂದು ವ್ಯಯ, ಒಂದು ಲಾಭ. ನಿಮಗೇನು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಜ್ಞಾಪಕ ಇಟ್ಕೋಬೇಕಾದ್ರೆ ಶುಕ್ರನ ಮನೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರನಿಗೆ ಅಧಿದೇವತೆ ಯಾರು ಅಂದರೆ ಸಾಕ್ಷಾತ್ ಗುರು ತತ್ವದಲ್ಲಿ ಇರಬೇಕು. ಶುಕ್ರಾಚಾರ್ಯರು ಅಂದರೆ ಏನು, ನಾಗದೇವತೆಯನ್ನು ಸ್ಮರಣೆ ಮಾಡಬೇಕು. ರಾಹು ತತ್ವದಲ್ಲಿರ್ತಕ್ಕಂಥ ನಾಗದೇವತೆಗೆ ನಾಗಮುನೀಶ್ವರ, ನಾಗಚೌಡೇಶ್ವರಿ, ನಾಗರಹಾವಿರೋಂಥ ದೇವರು ಯಾವುದೇ ಆಗಲಿ ಅದನ್ನು ಸ್ಮರಣೆ ಚೆನ್ನಾಗಿ ಮಾಡ್ಕೋಬೇಕು. ರಂಗನಾಥ, ಮಲಗಿರ್ತಕ್ಕಂಥ ರಂಗನಾಥನ, ಹಾವಿರ್ತಕ್ಕಂಥ, ಸೊ ಹಾವು ಸಮೇತ ಇರೋ ದೇವರು ಯಾರನ್ನೇ ಆಗಲಿ, ಯಾರು ವೃಷಭ ರಾಶಿಯವರು ಪೂಜೆ ಮಾಡ್ಕೊತಿರೋ ನಿಮಗೆ ಪರಿಹಾರಗಳು ಸಿಗುತ್ತೆ.